ನಿನ್ನೆ ನಡೆದ ಐಪಿಎಲ್ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಪಂಜಾಬ್ ತಂಡ ಗೆದ್ದು ಬೀಗಿದೆ. ಇನ್ನು ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ವಿಶೇಷ ಅಭಿಮಾನಿ ಭೇಟಿಯಾಗಿ ಗಮನ ಸೆಳೆದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಈ ಬಾರಿಯ ಟಿ20 ವಿಶ್ವಕಪ್ನ ಪ್ಲೇಯಿಂಗ್ 11ನ ತಂಡದಲ್ಲಿ ರಿಂಕು ಸಿಂಗ್ ಆಯ್ಕೆಯಾಗಿಲ್ಲ. ಇದರಿಂದ ನಮಗೆ ಸಾಕಷ್ಟು ಬೇಸರ ಆಗಿದೆ ಅಂತ ರಿಂಕು ಸಿಂಗ್ ತಂದೆ ನೋವು ಹೊರಹಾಕಿದ್ದಾರೆ. ರಿಂಕು ಆಯ್ಕೆ ಆಗೇ ಆಗ್ತಾನೆ ಎಂದು ನಾವು ಸಿಹಿ ತಿಂಡಿ ಹಾಗೂ ಪಟಾಕಿಗಳನ್ನ ತೆಗೆದುಕೊಂಡು ಬಂದಿದ್ವು. ಆದರೆ ರಿಂಕು ಮೇನ್ ತಂಡದಲ್ಲಿ ಆಯ್ಕೆಯಾಗಿಲ್ಲ. ತಾನು ಮುಖ್ಯ ತಂಡದಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ರಿಂಕು ಫೋನ್ ಮಾಡಿ ಅತ್ಯಂತ ನೋವಿನಿಂದ ಹೇಳಿದ್ದಾನೆ ಎಂದು ರಿಂಕು ತಂದೆ ಹೇಳಿದ್ರು. ಬುಧವಾರ ನಡೆದ ಚೆನ್ನೈ ವರ್ಸಸ್ ಪಂಜಾಬ್ ಐಪಿಎಲ್ ಪಂದ್ಯದಲ್ಲಿ ಪಂಜಾಬ್ ತಂಡ ಜಯ ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ 163 ರನ್ಗಳ ಸಾಧಾರಣ ಟಾರ್ಗೆಟ್ ನೀಡಿತು. ಈ ಗುರಿಯನ್ನ ಪಂಜಾಬ್ ಸುಲಭವಾಗಿ ಬೆನ್ನಟ್ಟಿ ಗೆದ್ದಿದೆ. ನೀನು ನನ್ನ ಜೀವನದಲ್ಲಿ ಸಿಗದಿದ್ದರೆ ನಾನು ಏನೋ ಆಗಿ ಹೋಗ್ತಿದ್ದೆ. ನಿನ್ನಿಲ್ಲದೆ ನಾನೇನೂ ಅಲ್ಲ. ನನ್ನ ಜಗದ ಬೆಳಕು ನೀನು. ಹೀಗಂತ ಕಿಂಗ್ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾಗೆ ಜನ್ಮದಿನದ ಶುಭಾಶಯ ಕೋರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಬರೆದು ಕೊಹ್ಲಿ ಪೋಸ್ಟ್ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಸ್ಟೇಡಿಯಂನಲ್ಲಿ ವಿಶೇಷ ಚೇತನ ಅಭಿಮಾನಿಯನ್ನ ಭೇಟಿಯಾಗಿದ್ದಾರೆ. ಟಿ ಶರ್ಟ್ ಮೇಲೆ ಆಟೋಗ್ರಾಫ್ ನೀಡಿ ಫೋಟೋಗೆ ಪೋಸ್ ಕೊಟ್ಟು ಅಭಿಮಾನಿಯ ದಿಲ್ ಖುಷ್ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ಸ್ಫೋಟಕ ಬೌಲರ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಜಸ್ಪ್ರೀತ್ ಬೂಮ್ರಾ ತಮ್ಮ ಪುಟಾಣಿ ಅಭಿಮಾನಿಗೆ ಪರ್ಪಲ್ ಕ್ಯಾಪ್ ಗಿಫ್ಟ್ ನೀಡಿದ್ದಾರೆ. ಪರ್ಪಲ್ ಕ್ಯಾಪ್ ಪಡೆದ ಖುಷಿಯಲ್ಲಿ ಬಾಲಕ ಕುಣಿದು ಕುಪ್ಪಳಿಸಿದ್ದಾನೆ.